ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದಿದ್ದನ್ನೇ ಕಾಂಗ್ರೆಸ್ ಪ್ರತಿಭಟನೆಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಬಿಜೆಪಿಗೆ ಪಾಠ ಕಲಿಸೋಕೆ ಸಿದ್ದು ಟೀಮ್ ಮಡಿಕೇರಿ ಚಲೋ ಹಮ್ಮಿಕೊಂಡಿದೆ. ಈ ಬೃಹತ್ ಪಾದಯಾತ್ರೆ ಯಾವಾಗ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಎಸ್ಪಿ ಕಚೇರಿ ಮುತ್ತಿಗೆ 26ನೇ ತಾರೀಕಿದೆ. ಎಸ್ಪಿ ಕಚೇರಿ ಮುತ್ತಿಗೆ 26ನೇ ತಾರೀಕಿದೆ. ತನ್ನ ಮೇಲೆ ಮೊಟ್ಟೆ ಎಸೆದಿದ್ದು ತನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ ಪರಿ ಇದು. ಇದೇ ಆಗಸ್ಟ್ 26ರಂದು ಕೊಡಗು ಎಸ್ಪಿ ಕಚೇರಿ ಮುಂದೆಯೇ ಪ್ರತಿಭಟಿಸುವುದಾಗಿ ಸಿದ್ದರಾಮಯ್ಯ ಹೇಳಿದ್ರು. ಎಸ್ಪಿ ಕಚೇರಿ ಮುತ್ತಿಗೆ 26ನೇ ತಾರೀಕಿದೆ. 26ನೇ ತಾರೀಕಿದೆ. ಬಿಜೆಪಿ ಮೊಟ್ಟೆ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ. ಆಗಸ್ಟ್ 26ರಂದು ಕಾಂಗ್ರೆಸ್ನಿಂದ ಮಡಿಕೇರಿ ಚಲೋ. ಸಿದ್ದರಾಮಯ್ಯಗೆ ಕೊಡಗಿನಲ್ಲಿ ವಿರೋಧ ಮಾಡಿದ್ದನ್ನೇ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಬಳ್ಳಾರಿ ಚಲೋ ಮಾಡಿದಂತೆ ಇದೀಗ ಮಡಿಕೇರಿ ಚಲೋ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲು ಕಾಂಗ್ರೆಸ್ ತಯಾರಿ ನಡೆಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರೀ ಚರ್ಚೆಯಾಗ್ತಾ ಇದೆ. ಆಗಸ್ಟ್ 26ಕ್ಕೆ ಕೊಡಗು ಎಸ್ಪಿ ಕಚೇರಿ ಮುತ್ತಿಗೆ ಹಾಕೋ ಪ್ಲಾನ್ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಫೋನ್ ಕಾಲ್ ಮಾಡಿ ಸೂಚನೆ ನೀಡಿದ್ದಾರೆ. ಹೀಗಾಗಿ ಬಹುತೇಕ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಮಡಿಕೇರಿ ಚಲೋಗೆ ಬಿಜೆಪಿ ಕೂಡ ಕೌಂಟರ್ ಕೊಡೋಕೆ ಪ್ಲಾನ್ ಮಾಡಿದೆ. ಬಿಜೆಪಿ ಕೂಡ ಮಡಿಕೇರಿ ಟು ಮೈಸೂರು ಪಾದಯಾತ್ರೆಗೆ ಸಿದ್ಧತೆ ನಡೆಸಿದೆ. ಆಗಸ್ಟ್ 26ಕ್ಕೆ 1 ಲಕ್ಷ ಜನ ಸೇರಿಸಲು ಸಿದ್ಧತೆ ನಡೆಸಿದ್ದೇವೆ ಅಂತ ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ನಾವು ಈಗಾಗಲೇ ಜನಜಾಗೃತಿ ಪ್ರತಿ ಮನೆಯಿಂದನೂ ಕೂಡ 2 ಜನ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾಕೆಂದರೆ ಈ ಮೊದಲೇ ನಮ್ಮ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಮತ್ತು ಕೊಡೋರು ಬೀಫ್ ತಿಂತಾರೆ ಅಂತ ಹೇಳ್ಕೊಂಡು ಹೇಳಿರೋದು ಜನರ ಮನಸ್ಸಲ್ಲಿ ಆಕ್ರೋಶ ಇದೆ. ಆ ಆಕ್ರೋಶನ ತೀರಿಸುವಂಥ ಕೆಲಸವನ್ನು ಕೆಲವು ಸಂದರ್ಭ ಮಾಡಿದ್ದಾರೆ. ನಿನ್ನೆ ಅವರು ಹೊರಗಡೆಯಿಂದ ಜನ ತರ್ಬೋದು, ನಾವು ಕೊಡಗಿನಿಂದ ಜನನೇ ತರ್ತೇವೆ. ಕೊಡಗಿನ ಜನನೇ ಬರುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ. ಒಟ್ಟಾರೆ ಕಾಂಗ್ರೆಸ್ ಟೀಮ್ ಸಿದ್ದು ಬೆನ್ನಿಗೆ ನಿಂತು ಮಡಿಕೇರಿಗೆ ಪಾದಯಾತ್ರೆಗೆ ಮುಂದಾದ್ರೆ ಕೊಡಗಿನ ಬಿಜೆಪಿ ನಾಯಕರು ಸೇರಿ 1 ಲಕ್ಷ ಜನ ಸೇರಿ ಮೈಸೂರಿಗೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿದ್ದಾರೆ. ಈ ಫೈಟ್ ಹೇಗಿರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.